ಎಲ್ಲರದ್ದು ಒಂದೇ ಮಾತು. ನೋಡಿ, 3 ದಶಕಗಳಲ್ಲಿ ಈ ಥರ ಟಾರ್ಗೆಟ್ ಕಿಲ್ಲಿಂಗು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅನೇಕ ನಡೆದಿವೆ. ಟಾರ್ಗೆಟ್ ಕಿಲ್ಲಿಂಗ್, ಪೊಲೀಸರನ್ನ ಸಾಯಿಸಿದ್ದಾರೆ, ಇಲ್ಲಿ ಟೆರರಿಸ್ಟ್ಗಳು ಸೈನ್ಯದವ್ರನ್ನ ಸಾಯಿಸಿದ್ದಾರೆ, ಕಾಶ್ಮೀರಿ ಪಂಡಿತರನ್ನು ಕೊಂದು ಹಾಕಿದ್ದಾರೆ. ಆದರೆ ಯಾವತ್ತಿಗೂ ಕಳೆದ 30 ವರ್ಷಗಳಲ್ಲಾಗಾಯಿತು ಯಾವತ್ತಿಗೂ ಬಂದಂಥ ಪ್ರವಾಸಿಗರನ್ನು ಅಲ್ಲಿನ ಉಗ್ರರು ಕೊಂದಿಲ್ಲ. 30 ವರ್ಷ ಕಳೆದಿದೆ, ಪ್ರವಾಸಿಗರನ್ನ ಕೊಂದಿಲ್ಲ. ಅದರ ಅಪಾಯದ ಅರಿವು ಸ್ಥಳೀಯರಿಗಿದ್ದೇ ಇರುತ್ತೆ. ಪ್ರವಾಸಿಗರಿಂದ ಜೀವನ ಇದೆ, ಅಲ್ಲಿ ಜೀವನ ಮಟ್ಟದ ಸುಧಾರಣೆ ಇದೆ. ಪ್ರವಾಸಿಗರಿಂದ ಅವರ ಅಕೌಂಟ್ಗಳ ಅಥವಾ ಸೇವಿಂಗ್ ಖಾತೆಗಳಲ್ಲಿ ಸೇರ್ತಕ್ಕಂತಹ ದುಡ್ಡು ಜಾಸ್ತಿ ಆಗುತ್ತೆ. ಅಲ್ಲಿ 1/3 ಭಾಗದ ಜಮ್ಮು ಕಾಶ್ಮೀರದ ಆದಾಯ ಪ್ರವಾಸಿಗರಿಂದನೇ ಬರುತ್ತೆ. ಅನೇಕ ದೇಶಗಳು ಇವತ್ತು ಹಾಗೇನೆ, ಅನೇಕ ದೇಶಗಳು ಪ್ರವಾಸಿಗರಿಂದನೇ ಆದಾಯ ಮಾಡಿಕೊಳ್ಳೋದು. ನಿಮಗೀಗ ಎಲ್ಲರೂ ಥಾಯ್ಲೆಂಡ್ ಪ್ರವಾಸಕ್ಕೆ ಹೋಗ್ತೀವಿ, ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀವಿ, ಈ ಥರ ಶ್ರೀಲಂಕಾಗೆ ಹೋಗ್ತೀವಿ ಅಂತೆಲ್ಲ ಮಾತಾಡ್ತಾರಲ್ಲ, ದೊಡ್ಡ ಮಟ್ಟದ ಒಂದು ಆದಾಯ ಈ ಥರದ ಪ್ರವಾಸೋದ್ಯಮದಿಂದನೇ ಬರುತ್ತೆ. ಹಾಗಾಗಿ ಅಂಥವ್ರನ್ನ ನಾವು ಕೊಂದುಬಿಟ್ರೆ, ಹೆದರಿಸ್ಬಿಟ್ರೆ ಮತ್ತೆ ಯಾರು ಪ್ರವಾಸಕ್ಕೆ ಬರೋಕ್ಕೆ ಹೆದರ್ಕೊಳ್ತಾರೆ, ನಮ್ಗೆ ಆದಾಯ ತಪ್ಪು ಹೋಗುತ್ತೆ ಅಂತ ಆ ಕೆಲಸವನ್ನು ಯಾರೂ ಉಗ್ರಗಾಮಿಗಳಾದರೂ ಮಾಡಿರಲಿಲ್ಲ. ಟೆರರಿಸ್ಟ್ಗಳಾದರೂ ಪೊಲೀಸರನ್ನ ಸಾಯಿಸಿರೋದು ನಿಜ, ಸೈನ್ಯದವ್ರನ್ನ ಸಾಯಿಸಿರೋದು ನಿಜ, ಕಾಶ್ಮೀರಿ ಪಂಡಿತರನ್ನ ಸಾಯಿಸಿರೋದು ನಿಜ, ಇದೆಲ್ಲವೂ ನಿಜ. ಆದರೆ ಪ್ರವಾಸಿಗರನ್ನು ಯಾವತ್ತೂ ಕೊಂದಿರಲಿಲ್ಲ. ಇದೇ ಮೊದಲು ಇಂಥ ದಾಳಿ 30 ವರ್ಷಗಳಲ್ಲಿ. ಪೊಲೀಸರು ಸೇನೆಯನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾಯಿದ್ರು. ಸೇನೆ ಮೇಲೆ ದಾಳಿ ಮಾಡಿದಾಗಂತೂ ಸ್ಥಳೀಯರ ಕೈವಾಡನೇ ಇರ್ತಾ ಇತ್ತು. ಸ್ಥಳೀಯ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿಗೆ ಹೆದರ್ಕೊಳ್ತಾರೆ. ಲೋಕಲ್ ಟೆರರಿಸ್ಟ್ಗಳು ಇರ್ತಾರಲ್ಲ, ಪ್ರವಾಸಿಗರ ಮೇಲೆ ದಾಳಿ ಮಾಡೋಕ್ಕೆ ಹೆದರ್ಕೊಳ್ತಾರೆ ಅವರು. ಆದರೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿರೋದು ವಿದೇಶಿ ಉಗ್ರ ಸಂಘಟನೆಯಲ್ಲಿ ಲಷ್ಕರ್ ಎ ತೊಯ್ಬಾ. ಈ ಕೈವಾಡ ಇರೋದಕ್ಕೇ ಪ್ರವಾಸಿಗರೇ ಟಾರ್ಗೆಟ್ ಆಗಿದ್ದಾರೆ. ಇಲ್ಲಿ ಸ್ಥಳೀಯರು ಯಾರೂ ಈ ಕೆಲಸ ಮಾಡಿಲ್ಲ, ಹೊರಗಿನವರು ಬಂದು ಇಂಥ ಕೆಲಸ ಮಾಡಿ ಹೋಗಿಬಿಟ್ಟಿದ್ದಾರೆ. ಇಂಥ ಕೆಲಸ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ಥಳೀಯರಾದ ಹೆದರ್ತಾರೆ. ನಾಳೆ ದಿನ ನಂಗೆ ಇಲ್ಲಿ ನೆರವು ಸಿಗಲ್ಲ, ನನಗೆ ಯಾರೂ ಸಪೋರ್ಟಿಗೆ ಬರಲ್ಲ, ಇಲ್ಲಿ ಅವರೆಲ್ಲ ಬೈತಾರೆ ಅವರು. ನೋಡಿ, ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಘೋಷಿತ ಬಂಧನ ವಾತಾವರಣ ಇದೆ. ಅನೇಕರು ಬಂದ್ ಮಾಡಿದ್ದಾರೆ, ಅನೇಕರು ಈ ಘಟನೆ ಖಂಡಿಸಿ ಬಂದ್ ಮಾಡಿದ್ದಾರಲ್ಲಿ. ಪ್ರವಾಸಿಗರು ಬಂದವರಿಗೆ ಹೋಟೆಲ್ ಊಟ ಸಿಗಲಿ, ಅವ್ರ ರೆಸ್ಟೋರೆಂಟ್ಗಳು ಸಿಗಲಿ ಅಂಥೇಳಿ ಅವ್ರಿಗೆ ತೊಂದರೆ ಆಗದ ರೀತಿ ಒಂದು ಬಂದ್ ಮಾಡಿದ್ದಾರೆ. ಅಲ್ಲೆಲ್ಲ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರು ನೀವೆಲ್ಲ ಆರಾಮಾಗಿ ಹೋಗಿ, ಈ ರೂಟಲ್ಲಿ ಹೋಗಬೇಡಿ, ಆ ರೂಟಲ್ಲಿ ಹೋಗಿ ಅಂತೇಳಿ ಚೆನ್ನಾಗಿ ಗೈಡ್ ಮಾಡಿ ಕಳಿಸಿದ್ದಾರಲ್ಲಿ. ಆದರೆ ಈ ಬಾರಿ ಪ್ರವಾಸಿಗರನ್ನು ಇಲ್ಲಿ ಯಾಕೆ ಟಾರ್ಗೆಟ್ ಮಾಡಿದ್ರು, ಇದು ಹೊಸ ಉಗ್ರತ್ವದ ಮುನ್ಸೂಚನೆನಾ ಅಂಥೇಳಿ ಯೋಚನೆ ಮಾಡಬೇಕಾದಂಥ ಟೈಮ್ ಬಂದಿದೆ.